ಸರ್ವಲೋಕಗಳ ಒಡೆಯನಿಗೆ ಮೀಸಲು. ಆತನ ಅನಂತ ಅನುಗ್ರಹಗಳು ಈ ಜಗತ್ತಿನಲ್ಲಿ ಬಂದ ಎಲ್ಲ ದಾರ್ಶನಿಕರ ಮೇಲೆ, ಸಜ್ಜನರ ಮೇಲೆ, ಸತ್ಪುರುಷರ ಮೇಲೆ, ಪ್ರವಾದಿಗಳ ಮೇಲೆ ಸದಾ ವರ್ಷಿಸುತ್ತಿರಲಿ. ಸದ್ಭಾವನಾ ವೇದಿಕೆ, ಭಾವೈಕ್ಯ ಶಾಂತಿ ಸಂದೇಶ ಸಂಸ್ಥೆ ಮತ್ತು ಜಮಾತೆ ಇಸ್ಲಾಮಿ ಹಿಂದ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಇಫ್ತಾರ್ ಸೌಹಾರ್ದ ಕೂಟ, ಇದರ ಸಾನ್ನಿಧ್ಯವನ್ನು ವಹಿಸಿರುವಂತಹ ಯದ್ದಲದೊಡ್ಡಿ ವಿರಕ್ತ ಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಮಹಾಲಿಂಗ ಮಹಾಸ್ವಾಮೀಜಿಗಳಲ್ಲಿ, ಸಿಂಧನೂರ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮಹಾಸ್ವಾಮೀಜಿಗಳಾದ ಸದಾನಂದ ಮಹಾರಾಜ್ ಅವರಲ್ಲಿ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಆತ್ಮೀಯರಾದ ಡಾಕ್ಟರ್ ಚನ್ನನಗೌಡ ಪಾಟೀಲ್ ನೇತ್ರ ತಜ್ಞರಲ್ಲಿ ಮತ್ತು ಸದ್ಭಾವನಾ ವೇದಿಕೆಯ ಅಧ್ಯಕ್ಷರು ಕೂಡ ಅವರು, ಉಪಸ್ಥಿತರಿರುವಂತಹ ಶ್ರೀ ಎನ್ ರಾಮನಗೌಡ ವಕೀಲರಲ್ಲಿ, ಶ್ರೀ ಚಂದ್ರಶೇಖರ್ ಹಿರೇಮಠ ಅವರಲ್ಲಿ, ಶ್ರೀ ಡಿ.ಎಚ್. ಕಂಬಳಿ ಅವರಲ್ಲಿ, ಶ್ರೀ ಶೇಖ್ ಸಾಬ್ ಮುಳ್ಳೂರು ಸಾಹುಕಾರ್ ಅವರಲ್ಲಿ, ಶ್ರೀ ಖಾದರ ಭಾಷಾ ಟೈಲರ್ಸ್ ಸಿಂಧನೂರವರಲ್ಲಿ, ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಚನ್ನನಗೌಡ ಪಾಟೀಲ್ ಅವರಲ್ಲಿ, ಭಾವೈಕ್ಯ ಶಾಂತಿ ಸಂದೇಶೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀ ಪಂಪಯ್ಯ ಸ್ವಾಮಿ ಸಾಲಿಮಠ್ ಅವರಲ್ಲಿ, ಜಮಾತೆ ಇಸ್ಲಾಮಿ ಹಿಂದ್ ಸಿಂಧನೂರ್ ಅಧ್ಯಕ್ಷರಾದಂತಹ ಶ್ರೀ ಮೊಹಮ್ಮದ್ ಹುಸೇನ್ ಅವರಲ್ಲಿ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ಗೌರವಾನ್ವಿತ ಹಿರಿಯರಲ್ಲಿ, ಸಹೋದರರಲ್ಲಿ ನನ್ನ ಆತ್ಮೀಯವಾದಂತಹ ಸಲಾಂಗಳು. ಸಮಯದ ಚೌಕಟ್ಟಿನೊಳಗೆ ನಾವೆಲ್ಲ ಬಂಧಿಸಲ್ಪಟ್ಟಿದ್ದೇವೆ. ನಾವು ಈ ಕಾರ್ಯಕ್ರಮ ಬಯಸಿದರೂ ಕೂಡ ಇದನ್ನು ಮುಂದುವರಿಸಲಿಕ್ಕೆ ಆಗುವುದಿಲ್ಲ. 6:40 ಈ ಕಾರ್ಯಕ್ರಮ ಮುಗಿಯಬೇಕು. ಶ್ರೀರಾಮಕೃಷ್ಣ ಆಶ್ರಮದ ಶ್ರೀಗಳು, ಯದ್ದಲದೊಡ್ಡಿಯ ಶ್ರೀಗಳು ಅವರ ಆಶೀರ್ವಚನ, ಅನಂತರ ವೇದಿಕೆಯ ಮೇಲಿರುವಂತಹ ಗೌರವಾನ್ವಿತ ಅತಿಥಿಗಳ ಅನಿಸಿಕೆ, ಇದೆಲ್ಲ ಈ ಸಂಕ್ಷಿಪ್ತ ಸಮಯದಲ್ಲಿ ಮುಗಿದು ಹೋಗಬೇಕು. ಅದಕ್ಕಾಗಿ ಒಂದು ಉಪನ್ಯಾಸ, ಪ್ರವಚನ ಈ ಸಂದರ್ಭದಲ್ಲಿ ಅಸಾಧ್ಯ. ನನಗೆ ಆ ಶ್ರೀಗಳ ನಮ್ಮ ಮೇಲಿಟ್ಟಿರುವಂತಹ ಅಭಿಮಾನ, ಆಶೀರ್ವಾದ ಸದಾ ಜೊತೆಗಿರಲಿ ಅಂತ ಆ ದೇವನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿ ವರ್ಷ ರಂಜಾನ್ ಬರುತ್ತದೆ. ಅದರ ಚಟುವಟಿಕೆಗಳನ್ನು ನಮ್ಮ ಸೋದರ ಧರ್ಮದವರು ವೀಕ್ಷಿಸುತ್ತಾರೆ. ಅದರಲ್ಲಿರುವ ಚಟುವಟಿಕೆಗಳ ಬಗ್ಗೆ, ಉಪವಾಸದ ಬಗ್ಗೆ, ಇನ್ನಿತರ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಚೆನ್ನಾಗಿ ಅರಿತವರಾಗಿದ್ದಾರೆ. ಆದರೆ ಇದನ್ನು ಮತ್ತೆ ಮತ್ತೆ ನೆನಪಿಸಲಿಕ್ಕಾಗಿ ಇಂತಹ ಕಾರ್ಯಕ್ರಮಗಳ ಅಗತ್ಯ ಇದೆ. ಕೆಡುಕು ವೇಗವಾಗಿ ಹರಡುತ್ತಿರುವಾಗ ಒಳಿತು ನಿದ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕೆಡುಕಿನ ರಭಸ ಒಳಿತಿಗೆ ಇಲ್ಲದಿದ್ದರೂ ಅದು ಅಂಬೆಗಾಲನ್ನಿಟ್ಟಾದರೂ ಪ್ರಯತ್ನಿಸಬೇಕು. ಮತ್ತು ಒಳಿತು ಮಾಡುವವರಿಗೆ
ಸತ್ಯದ ಮಾರ್ಗದಲ್ಲಿ ನಡೆಯುವವರಿಗೆ ಈ ಜಗತ್ತು ಎಂದೂ ಅವರನ್ನು ಸ್ವಾಗತಿಸಲಿಲ್ಲ ಮತ್ತು ಅವರ ಮಾರ್ಗ ಅದು ಎಂದೂ ಸರಳವಾದ ಮಾರ್ಗ ಆಗಿರಲಿಲ್ಲ. ಇಲ್ಲಿ ನಮ್ಮ ವೈದ್ಯರಿದ್ದಾರೆ. ವೈದ್ಯರ ಸುತ್ತ ಬರೀ ರೋಗಿಗಳಿರ್ತಾರೆ. ಹಾಗೆ ಒಳ್ಳೆಯವರ ಸುತ್ತ ಕೆಟ್ಟ ಜನ ಇರ್ತಾರೆ. ಹಾಗೆ ಅಂತ ಹೇಳಿ ವೈದ್ಯರು ಅವರನ್ನು ನಿರ್ಲಕ್ಷಿಸುವುದಿಲ್ಲ. ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆ ಕೊಟ್ಟು ಅವರನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತಾರೆ. ಈ ಜಗತ್ತಿನಲ್ಲಿ ಬಂದ ಎಲ್ಲ ಪ್ರವಾದಿಗಳು, ಎಲ್ಲ ದಾರ್ಶನಿಕರು ಅದೇ ವೈದ್ಯ ಕೆಲಸ ಮಾಡಿತ್ತು. ವೈದ್ಯರು ಆರೋಗ್ಯಕ್ಕೆ ಮದ್ದು ಕೊಟ್ಟರೆ ಅವರು ಆತ್ಮಕ್ಕೆ ಮಲಿನಗೊಂಡ, ಕಲ್ಮಶಗೊಂಡ, ಮಾನವೀಯತೆ ಇರಬೇಕಾದಂತಹ ಮನಸ್ಸಿನಲ್ಲಿ ಪಾಶವೀಯತೆಯನ್ನು ತುಂಬಿಕೊಂಡಂತಹ ಅವರನ್ನು ನಿಜವಾದ ಮನುಷ್ಯರನ್ನಾಗಿ ಮಾಡಲಿಕ್ಕೆ ಬಯಸಿದರು. ಅದನ್ನು ಮತ್ತೆ ಇವತ್ತು ನಾನಾ ಕಾರಣಗಳಿಂದ ಆ ಮಾನವೀಯತೆ ಅಪಾಯಕ್ಕೆ ಸಿಲುಕುತ್ತಿದೆ. ಜಾತಿ ನಮ್ಮ ದೇಶದಲ್ಲಿ ಸಾಕಷ್ಟಿವೆ. ಹಾಗಂತ ನಾವೆಲ್ಲ ನಮ್ಮ ಜಾತಿಯನ್ನು ನಾವು ಪ್ರೀತಿಸುತ್ತಿದ್ದೇವೆ ಅಂತ ಹೇಳಿದರೆ ನಾವು ಯಾರೂ ಜಾತಿವಾದಿಗಳಲ್ಲ. ಆದರೆ ಅದಕ್ಕೆ ಆ ಬಣ್ಣವನ್ನು ಕೊಟ್ಟು ಒಂದು ಜಾತಿ ತನ್ನ ಜಾತಿಯನ್ನು ಪ್ರೀತಿಸಬೇಕು. ಇದರಲ್ಲಿ ಯಾರಿಗೂ ಭಿನ್ನಾಭಿಪ್ರಾಯ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಅಪಾಯಕ್ಕೆ ಮಾರಕವಾಗುತ್ತದೆ ಅಂತ ಹೇಳಿದರೆ ಅದು ಇನ್ನೊಂದು ಜಾತಿಯನ್ನು ದ್ವೇಷಿಸುವ ಮಟ್ಟಕ್ಕೆ ಬೆಳೆದ. ಅದು ಈಗ ಆಗಿದೆ. ಹಾಗಾಗಕೂಡದು. ಹಲವಾರು, ನೂರಾರು, ಸಹಸ್ರಾರು ಜಾತಿಗಳ ಮಧ್ಯೆಯೂ ನಾವು ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದೇವೆ. ಆ ವೈವಿಧ್ಯತೆಯಲ್ಲಿಯೇ ನಾವು ಏಕತೆಯನ್ನು ಸಾಧಿಸಿದ್ದೇವೆ. ಇದು ಜಗತ್ತು ಕಂಡಿದೆ. ಜಗತ್ತು ಈ ಸಂಸ್ಕೃತಿಯನ್ನು ಬಹಳ ಅಭಿಮಾನದಿಂದ, ಹೆಮ್ಮೆಯಿಂದ ವಿಶ್ವದೆಲ್ಲೆಡೆ ಇದರ ಬಗ್ಗೆ ಚರ್ಚೆ ಇದೆ. ಆದರೆ ಇವತ್ತು ನಾವು ಎದರಲ್ಲಿ ಮುಂದಿದ್ದೇವೆ? ಭ್ರಷ್ಟಾಚಾರದ ವಿಷಯ ತೆಗೆದುಕೊಳ್ಳಿ, ಬಹಳ ಹಿಂದಿದ್ದ ನಾವು ಈಗ ಮುಂದಿದ್ದೇವೆ. ಜಾತ್ಯತೀತತೆ, ಪ್ರಜಾಸತ್ತಾತ್ಮಕ ಮತ್ತು ವೈವಿಧ್ಯತೆಯಲ್ಲಿ ಸಹೋದರತೆಯನ್ನು ಸಾಧಿಸಿದಂತಹ ನಾವು ಅಸಹಿಷ್ಣುತೆ, ಸಂಕುಚಿತತೆಯಲ್ಲಿ ಇವತ್ತು ನಾವು ಮುಂದುವರೆದಿದ್ದೇವೆ. ಮತ್ತೊಬ್ಬರು ಅಥವಾ ವಿಶ್ವಸಂಸ್ಥೆ ನಮಗೆ ಹೇಳುವಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾರಿಗೆ ಹೇಳುವುದು? ಎಲ್ಲೆಲ್ಲ ನಾವು ಮೊದಲು ಜನಾಂಗೀಯ ದ್ವೇಷಗಳನ್ನು ಓದುತ್ತಿದ್ದೆವು. ಜನಾಂಗೀಯ ದ್ವೇಷಗಳ ಆ ಭೀಕರವಾದಂತಹ ಪರಿಣಾಮಗಳನ್ನು ನಾವು ಇದು ಸಾಧ್ಯವೇ ಮನುಷ್ಯರಲ್ಲಿ, ಹೀಗಾಗಲಿಕ್ಕೆ ಸಾಧ್ಯವೇ ಅಂತ ಅಚ್ಚರಿ ಪಡುತ್ತಿದ್ದ ನಾವು ಇವತ್ತು ಅವರಿಗಿಂತಲೂ ಆ ಸಂಕುಚಿತತೆಯಲ್ಲಿ, ಜನಾಂಗೀಯ ವಾದದಲ್ಲಿ, ಕೋಮುವಾದದಲ್ಲಿ ಬಹಳಷ್ಟು ಮುಂದುವರೆದಿದ್ದೇವೆ. ಇದು ನಮ್ಮ ಸರ್ವ ಪ್ರಗತಿಗೆ ಅಡ್ಡಿಯಾಗಿರುವಂತಹದ್ದು. ಇಷ್ಟು ಪೀಠಿಕೆ ನಿಮ್ಮ ಮುಂದಿಟ್ಟು ಇವತ್ತಿನ ಈ ಕಾರ್ಯಕ್ರಮ ಇಫ್ತಾರ್ ಅಂದರೆ ಈ ಉಪವಾಸ ಹಿಡಿದವರು ಬಿಡುವಂತಹ ಸಮಯ. ನಾನು ನಿನ್ನೆ ಸೊರಬ ತಾಲೂಕಿನ ಉಳುವಿಯಲ್ಲಿ ಇದ್ದೆ. ಅಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತಹ ಅಧಿಕಾರಿಗಳು, ಮೇಲಾಧಿಕಾರಿಗಳು ಇದ್ದರು. ಒಬ್ಬರು ನನಗೆ ಕೇಳಿದರು, ಇಫ್ತಾರ್ ಅಂದರೆ ಏನು ಅಂತ.
ಆಗ ನಾನು ಹೇಳಿದೆ, ಇಫ್ತಾರ್ ಅಂತ ಹೇಳಿದರೆ ಪೊಲೀಸ್ ಭಾಷೆಯಲ್ಲಿ ಹೇಳುವುದಾದರೆ ನಿಮ್ಮಲ್ಲಿ ಗಿರಫ್ತಾರ್ ಅಂತ ಒಂದು ಪದ ಇದೆ. ಆ ಗಿರಫ್ತಾರ್ ಎನ್ನುವಂತಹ ಇದಕ್ಕೆ ಇದು ವಿರುದ್ಧವಾದ ಪದ. ಇಫ್ತಾರ್, ಗಿರಫ್ತಾರ್ ಅಂತ ಹೇಳಿದರೆ ಹಿಡಿಯುವುದು, ಇಫ್ತಾರ್ ಅಂತ ಹೇಳಿದರೆ ಬಿಡುವುದು. ಯಾರನ್ನು ಹಿಡಿತಾರೆ ಪೊಲೀಸರು? ಗಿರಫ್ತಾರ್, ಯಾರನ್ನು ಅವರು ಬಂಧಿಸುವುದು, ಹಿಡಿಯುವುದು ಅಂತ ಹೇಳಿದರೆ ಅಪರಾಧಿಗಳನ್ನು, ಅಪರಾಧದ ಮನೋಭಾವ ಹೊಂದಿದವರನ್ನು. ಇಫ್ತಾರ್ ಅಂತ ಹೇಳಿದರೆ ಹಿಡಿದ ಉಪವಾಸದ ಜೊತೆಗೆ ಅಪರಾಧದ ಮನೋಭಾವ ಇದ್ದರೆ ಅದನ್ನು ಕೂಡ ಬಿಡಬೇಕು. ಇದು ಉಪವಾಸದ ಉದ್ದೇಶ ಇದೆ. 13 ಗಂಟೆ 25 ನಿಮಿಷಗಳ ಕಾಲ ಈ ಬಾರಿಯ ರೋಜಾದ ಉಪವಾಸದ ಅವಧಿ. ಪಂಪಯ್ಯ ಸಾಲಿಮಠ್ ಅವರು ಮಾತನಾಡುವಾಗ ಹೇಳಿದರು, ಈ ಬಿಸಿಲಿನ ಪ್ರಖರತೆಯಲ್ಲಿ, ಈ ಉರಿ ಬಿಸಿಲಿನಲ್ಲಿ ಈ ಉಪವಾಸ ಎಷ್ಟು ಕಠಿಣ ಅನ್ನುವಂತಹದ್ದು. ಖಂಡಿತ ಮಧ್ಯಾಹ್ನ ಆಟ ನಿಂತು ಹೋಗ್ತದೆ. ನಮ್ಮಲ್ಲಿ ಕೆಲವು ಮಕ್ಕಳಿದ್ದವು, ಈ ಬಾರಿ ನೋಡಿದ್ದು, ಒಂದು ಖಜೂರು ಅಥವಾ ಒಂದು ತುತ್ತು ಅನ್ನ ನೋಡಿ, ಮಕ್ಕಳಿಗೆ ಎಬ್ಬಿಸದಿದ್ದರೂ ಕೂಡ ಆ ಸಮಯದಲ್ಲಿ ಎದ್ದು ಬಿಡ್ತಾರೆ. ಯಾಕೆ? ತಂದೆ ತಾಯಿ ಹೇಳ್ತಾರೆ, ದೊಡ್ಡವರು, ಅಕ್ಕ, ಅಣ್ಣ, ಇವರೆಲ್ಲ ಎದ್ದು ಆ ಸಮಯದಲ್ಲಿ ಊಟ ಮಾಡುವುದು. ಅದನ್ನೆಲ್ಲ ನೋಡಿ ಎಬ್ಬಿಸದಿದ್ದರೂ ಕೂಡ ಎದ್ದು ಬಿಡ್ತಾರೆ. ಎದ್ದು ಅವರ ಜೊತೆ ಊಟ ಮಾಡ್ತಾರೆ. ಎಷ್ಟು ಊಟ ಮಕ್ಕಳದ್ದು ಅಷ್ಟುಂಡು ಸುಮ್ಮನೆ ಇರುವುದಿಲ್ಲ. ಓಡಾಟ, ಹಾರಾಟ, ಚೀರಾಟ, ಬಿಸಿಲಲ್ಲಿ ಹೋಗುವುದು, ತಿರುಗಾಡುವುದು, ಅಡ್ಡಾಡುವುದು. 12-1 ಗಂಟೆಗೆ ಬಸವಳಿದು ಹೋಗಿಬಿಡುತ್ತದೆ ಆ ಮಕ್ಕಳ ಪರಿಸ್ಥಿತಿ. ಆ ಸಂದರ್ಭದಲ್ಲಿ ತಂದೆ ತಾಯಿ, ಮಕ್ಕಳು, ಮನೆಯಲ್ಲಿನ ಎಲ್ಲರೂ ಹೇಳ್ತಾರೆ, ಬಿಟ್ಟು ಬಿಡು, ನೀರು ಕುಡಿ ಅಂತ. ಕುಡಿಯುವುದಿಲ್ಲ. ಮಗುವಿಗೆ ಗೊತ್ತೇ ಇಲ್ಲ ಇದು ಉಪವಾಸ ಅಂದರೇನು, ಇದರಿಂದ ಏನು ಪ್ರಾಪ್ತಿಯಾಗ್ತದೆ, ಮತ್ತು ಅದರ ಮೇಲೆ ಅದು ಕಡ್ಡಾಯ ಕೂಡ ಇಲ್ಲ. ಆದರೂ ಆ ಮಗು ಸುಮ್ಮನೆ ಒದ್ದಾಡುತ್ತಾ ಮಲಗ್ತದೆ ಹೊರತು ನೀರು ಕುಡಿಯುವುದಿಲ್ಲ. ಯಾಕೆ? ಅದಕ್ಕೆ ಗೊತ್ತಿದೆ, ಇವರಾರೂ ನೀರು ಕುಡಿಯುವುದಿಲ್ಲ, ಇವರಾರೂ ಈ ಸಮಯದಲ್ಲಿ ತಿನ್ನುವುದಿಲ್ಲ ಅಂತ ಗೊತ್ತಿದೆ. ಇದು ಸಂಸ್ಕಾರ ಇತ್ತು. ಅದಕ್ಕೆ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ, ಇವತ್ತಿನ ವಿಜಯ ಕರ್ನಾಟಕದಲ್ಲೂ ಕೂಡ ಬಂದಿದೆ ಅವರ ನುಡಿ. ಅಕ್ಷರ ಕಲಿತವನು ಭ್ರಷ್ಟನಾಗಬಹುದು, ಆದರೆ ಸಂಸ್ಕಾರ ಕಲಿತವನು ಎಂದೂ ಭ್ರಷ್ಟನಾಗಲಿಕ್ಕೆ ಸಾಧ್ಯವಿಲ್ಲ. ಅದು ಸಂಸ್ಕಾರ ಮಗುವಿಗೆ. ಇದನ್ನು ನಾನು ಮಾಡಬೇಕು, ನನಗೆ ಎಷ್ಟೇ ತೊಂದರೆಯಾಗಲಿ ಅದು ಉಪವಾಸ ಮುಂದುವರಿಸುತ್ತದೆ. ಅಷ್ಟು ಗಟ್ಟಿಯಾದ ಮನಸ್ಸು ಮಾಡಿ ಮಗು ಉಪವಾಸದಲ್ಲಿ ತಂದೆ ತಾಯಿ, ಕುಟುಂಬದ ಜನ, ಅಕ್ಕಪಕ್ಕದವರು ಹೇಳಿದರೂ ಕೂಡ ಅದು ಬಗ್ಗುವುದಿಲ್ಲ ಅಂತ ಹೇಳಿದರೆ, ಯಾವ ಶಕ್ತಿ ಆ ಬಾಲಕನಿಗೆ ಅಷ್ಟು ಅಚಲವಾಗಿ ಆ ಮಾರ್ಗದಲ್ಲಿ ನಿಲ್ಲಲಿಕ್ಕೆ ಪ್ರೇರೇಪಿಸುತ್ತದೆ? ಈ ಉಪವಾಸ ಎನ್ನುವಂತಹದ್ದು ಎಲ್ಲ ಧರ್ಮದಲ್ಲೂ ಇದೆ. ಅದು ಯಾವ ಧರ್ಮದಲ್ಲಿದ್ದರೂ ಅದಕ್ಕೆ ಬಹಳ ಶ್ರೇಷ್ಠತೆ ಇದೆ. ಹಿಂದೂ ಧರ್ಮದಲ್ಲಿ, ಬೌದ್ಧ, ಜೈನ ಧರ್ಮದಲ್ಲಂತೂ ಸಾಕಷ್ಟು ಅದರ ಬಗ್ಗೆ ವಿವರಣೆಗಳಿವೆ, ಉಪವಾಸದ ಮಹತ್ವದ ಕುರಿತು. ಲಂಘನಂ ಪರಮೋಲ್ಲಂಘನಂ ಹಿಂದೂ ಧರ್ಮದಲ್ಲಿ. ಇಸ್ಲಾಂ ತನ್ನ ಅನುಯಾಯಿಗಳಿಗೆ ಆದೇಶ ಮಾಡಿದ್ದು, ಯಾ ಅಯ್ಯುಹನ್ನಾಸ್ ಯಾ ಅಯ್ಯುಹಲ್ಲದೀನ ಆಮನು ಕುತಿಬ ಅಲೈಕುಮುಸ್ ಸಿಯಾಮ್ ಕಮಾ ಕುತಿಬ ಅಲಲ್ಲದೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಮುಸಲ್ಮಾನರೇ, ನಿಮಗಿಂತ ಹಿಂದೆ ಯಾರು ಗತಿಸಿ ಹೋಗಿದ್ದಾರೋ
ನಾವು ಅವರ ಮೇಲೂ ಇದನ್ನು ಕಡ್ಡಾಯಗೊಳಿಸಿದ್ದು. ಈಗ ಅದನ್ನು ನಿಮ್ಮ ಮೇಲೂ ನಾವು ಕಡ್ಡಾಯಗೊಳಿಸಿದ್ದು. ಕಾರಣ ನಿಮ್ಮಲ್ಲಿ ಒಂದು ಉದ್ದೇಶಕ್ಕಾಗಿ ಇದನ್ನು ನಿಮ್ಮ ಮೇಲೆ ಕಡ್ಡಾಯಗೊಳಿಸಲಾಗಿದೆ. ಈ 30 ಉಪವಾಸ ಒಂದು ಉದ್ದೇಶವನ್ನು ಹೊಂದಿದೆ. ಆ 30 ಉಪವಾಸದ ನಂತರವೂ ಆ ಉದ್ದೇಶ ಈಡೇರದಿದ್ದರೆ ದೇವನು ಹೇಳುತ್ತಾನೆ, ನಿನ್ನ ಈ ಹಸಿವು ಮತ್ತು ನೀರಡಿಕೆ ನನಗೆ ಬೇಕಾಗಿಲ್ಲ, ನಿನ್ನ ಈ ಉಪವಾಸ ನಿನ್ನ ಜೊತೆಗಿರಲಿ. ಅದಕ್ಕೆ ಪ್ರವಾದಿಗಳು ಹೇಳಿದ್ದು, ಎಷ್ಟೋ ಉಪವಾಸಿಗರಿದ್ದಾರೆ, ಅವರಿಗೆ ಆ ತಿಂಗಳ ಪೂರ್ತಿ ಉಪವಾಸದ ನಂತರ ದಕ್ಕಿದ್ದು ಹಸಿವು ಮತ್ತು ಬಾಯಾರಿಕೆಯನ್ನು ಬಿಟ್ಟು ಬೇರೆ ಏನೂ ಸಿಗಲಿಲ್ಲ. ಅಂತಹ ಉಪವಾಸ ಸಲ್ಲದು. ಉಪವಾಸದಲ್ಲಿ ದೇವ ಭಯ ಒಬ್ಬ ಉಪವಾಸಿಗನಿಂದ ನಾವು ನೋಡುತ್ತೇವೆ. ನೋಡಿ, ಮಧ್ಯಾಹ್ನ 1-2 ಗಂಟೆಗೆ ತುಟಿಗಳು ಬೆಂಡಾಗಿ ನಾಲಿಗೆ ತನ್ನ ಮೇಲಿನ ಪಸೆಯನ್ನು ಕಳೆದುಕೊಂಡು ಆ ಕಂಠ ನಿತ್ರಾಣದ ಸ್ಥಿತಿಯಲ್ಲಿ ಮಾತನಾಡಲಿಕ್ಕೂ ಸಾಧ್ಯವಾಗದಂತಹ ಸ್ಥಿತಿಯಲ್ಲಿದ್ದಾಗ, ಯಾರು ಇಲ್ಲದಿದ್ದಾಗ ನೀರು ಕುಡಿದು ಬಂದು ಮತ್ತೆ ಉಪವಾಸದಿಂದಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ. ಆದರೆ ಒಬ್ಬ ಉಪವಾಸಿಗ ಮಾಡುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಒಬ್ಬನು ನನ್ನನ್ನು ನೋಡುತ್ತಿದ್ದಾನೆ. ಈ ಭಯದಿಂದ ಮನುಷ್ಯ ಮುಕ್ತನಾದರೆ ಅವನು ಕೋಮುವಾದಿಯಾಗ್ತಾನೆ, ಭಯೋತ್ಪಾದಕನಾಗ್ತಾನೆ, ವಿಧ್ವಂಸಕ ಕೃತ್ಯಗಳನ್ನು ಮಾಡುತ್ತಾನೆ. ಮನುಷ್ಯರನ್ನು ತನ್ನ ಸ್ವಾರ್ಥಕ್ಕಾಗಿ ಕೊಲ್ಲಲಿಕ್ಕೂ ಕೂಡ ಅವನು ಹೆಸುವುದಿಲ್ಲ. ಅದಕ್ಕೆ ಎಲ್ಲ ಧರ್ಮಗಳು ಹೇಳಿದ್ದು, ಯಾರು ನಿಮ್ಮನ್ನು ಸೃಷ್ಟಿಸಿದ್ದಾನೋ ಆತನ ಭಯವನ್ನಾದರೂ ಇಟ್ಟುಕೊಂಡು ಬದುಕಿ. ಆತನು ನಿಮ್ಮನ್ನು ನೋಡುತ್ತಿದ್ದಾನೆ. ಆತನು ನಿಮ್ಮನ್ನು ಸೃಷ್ಟಿಸಿ ಕೈಬಿಟ್ಟಿಲ್ಲ. ಅಕ್ಕ ಮಹಾದೇವಿಗೆ ಆ ಬಳಗದಲ್ಲಿರುವಂತಹ ಜನ ಕೇಳ್ತಾರೆ, ಅಕ್ಕ, ದೇವ ಎಲ್ಲಿದ್ದಾನೆ? ದೇವನ ಸ್ವರೂಪ ಏನು? ಸಾವಿಲ್ಲದ ದೇವನ ಸ್ವರೂಪ. ಅವನು ಕಲ್ಲಿನಲ್ಲಿದ್ದಾನೆ, ಮಣ್ಣಿನಲ್ಲಿದ್ದಾನೆ. ಒಂದು ಆಕಾರ, ಒಂದು ವಸ್ತುವನ್ನು ತೋರಿಸಿ ಇದು ಅಂತ ಹೇಳಲಿಲ್ಲ. ಸಾವಿಲ್ಲದ, ರೂಹಿಲ್ಲದ, ಕೇಳಿಲ್ಲದ, ಕಡೆಯಿಲ್ಲದ, ಭಯವಿಲ್ಲದ, ಭವವಿಲ್ಲದ ನಿರ್ಭಯ ಚಲುವಂಗೆ ನಾನಲ್ಲಿದೆ. ಆ ದೇವನು ನಿಮ್ಮನ್ನು ಸದಾ ವೀಕ್ಷಿಸುತ್ತಿದ್ದಾನೆ. ನಾನು ಈ ಕುಟುಂಬದ, ಸಮಾಜದ ಎಲ್ಲರ ಕಣ್ತಪ್ಪಿಸಿ ನೀರು ಕುಡಿದು ಮತ್ತೆ ಬಂದು ನಾನು ಉಪವಾಸದಿಂದಿದ್ದೇನೆ ಅಂತ ಹೇಳಲಿಕ್ಕೆ ಸಾಧ್ಯವಿರುವಂತಹ ಪರಿಸ್ಥಿತಿಯಲ್ಲೂ ಅವನು ಹಾಗೆ ಮಾಡುವುದಿಲ್ಲ ಅಂತ ಹೇಳಿದರೆ, ಒಬ್ಬನು ನನ್ನನ್ನು ನೋಡುತ್ತಿದ್ದಾನೆ. ಈ ಉಪವಾಸದ ಮೂಲಕ ದೇವನು ಹೇಳ್ತಾನೆ, 13 ಗಂಟೆ 25 ನಿಮಿಷಗಳ ಕಾಲ ನೀನು ನನ್ನನ್ನು ನೋಡುತ್ತಿದ್ದಾನೆ ಎಂಬ ಭಯ ನಿನ್ನಲ್ಲಿ ಇತ್ತು. ಅದಕ್ಕಾಗಿ ಅನ್ನ ಮತ್ತು ನೀರಿನ ಹತ್ತಿರ ಹೋಗಲಿಲ್ಲ. ಉಪವಾಸ ಬಿಟ್ಟ ಮೇಲೂ ಆ ಭಯ ನಿನ್ನಲ್ಲಿರಬೇಕು. ಉಪವಾಸ ಮುಗಿದು ಹೋಗ್ತದೆ, ಅದರ ಜೊತೆಗೆ ದೇವ ಭಯವೂ ಮುಗಿದು ಹೋಗ್ತದೆ ಅಂತ ಹೇಳಿದರೆ ಅವನು ಉಪವಾಸಿಗನಾಗಲಿಕ್ಕೆ ಸಾಧ್ಯ ಇಲ್ಲ. ಸಮಯ ಸಾಧಕ, ಅವಕಾಶವಾದಿ, ತನ್ನಗಾಗಿ ತನ್ನಿಚ್ಛೆಯಂತೆ ಅವನು ಆರಾಧನೆಗಳನ್ನು, ಧರ್ಮವನ್ನು, ಯಾವ ತನ್ನಿಚ್ಛೆಯಂತೆ ಮಾತ್ರ ಬದುಕಲಿಕ್ಕೆ ಬಯಸುತ್ತಾನೋ ಅವನು ಎಲ್ಲವನ್ನೂ ಬಳಸಿಕೊಳ್ಳುತ್ತಾನೆ ತನಗಾಗಿ. ಅದು ಕುಟುಂಬವಾಗಿರಲಿ, ಅದು ಸಮಾಜವಾಗಿರಲಿ, ಅದು ಧರ್ಮವಾಗಿರಲಿ, ದೇವನಾಗಿರಲಿ. ಆದರೆ ಇಲ್ಲಿ ಆ 13 ಗಂಟೆ 25 ನಿಮಿಷದ ನಂತರವೂ ನಿನ್ನಲ್ಲಿ ಆ ಭಯ ಇರಬೇಕು. ಅನ್ನ ನೀರು ಕುಡಿದರೆ ನೋಡ್ತಾ ಇದ್ದಾನೆ, ಏನು ಅವನು ಬಡ್ಡಿ ತಿಂದರೆ ನೋಡುವುದಿಲ್ಲವೇ? ಈ ರಮದಾನಿನಲ್ಲಿ ಹಸಿವು ತೀವ್ರವಾಗಿ ಊಟ ಮಾಡಿದರೆ ಅವನು ನನ್ನನ್ನು ನೋಡುತ್ತಾನೆ ಅಂತ ಭಯ ಇಟ್ಟು, ಅದು ಮುಗಿದ ಮೇಲೆ ನಾನು ಮದ್ಯಪಾನ ಮಾಡುತ್ತೇನೆ ಅಂತ ಹೇಳಿದರೆ ಅವನು ನೋಡುವುದಿಲ್ಲವೇ? ನಾನು ಮನುಷ್ಯರ ಮಧ್ಯ ವೈಷಮ್ಯವನ್ನು ಸೃಷ್ಟಿಸಿ
ತಮಾಷೆ ನೋಡುತ್ತೇನೆ ಅಂತ ಹೇಳಿದರೆ ಇಂತಹ ದುಷ್ಟ ಯೋಚನೆಗಳನ್ನು ಅವನು ಅರಿಯುವುದಿಲ್ಲವೇ? ಆಧ್ಯಾತ್ಮದಿಂದ ಆತ್ಮವನ್ನು ಸಂಸ್ಕರಿಸುವಂತಹ ಆರಾಧನೆಯನ್ನು ಮಾಡಿದ ಬಳಿಕವೂ ಒಬ್ಬ ಸ್ವಾರ್ಥಿಯಾಗುತ್ತಾನೆ, ಸಂಕುಚಿತವಾದಿಯಾಗುತ್ತಾನೆ, ಜಾತೀಯತೆಯಲ್ಲಿ ಮುಳುಗುತ್ತಾನೆ, ಭಯೋತ್ಪಾದನೆಯಂತಹ ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗುತ್ತಾನೆ ಅಂತ ಹೇಳಿದರೆ ಅವನು ಆರಾಧನೆಗಳ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲಿಲ್ಲ. ಆದ್ದರಿಂದ ಆ ದೇವಭಯ ನಿಮ್ಮಲ್ಲಿ ಸದಾ ಇರಬೇಕು. ಇನ್ನು ಈ ಉಪವಾಸದಿಂದ ಈ ಸಮಾಜದ ಹಸಿವನ್ನು ಗುರುತಿಸಲಿಕ್ಕೆ ಸಾಧ್ಯ ಆಗಬೇಕು. ಈ ಅಂಶ ನನ್ನ ಭಾಷಣದ ಕೊನೆಯ ಅಂಶ ಇದೆ. ಈ ರೀತಿ ನಿಮ್ಮನ್ನು ಉಪವಾಸದಲ್ಲಿರಿಸಿರುವುದು ಒಂದು ದೇವನಿಗಾಗಿ, ಎರಡನೆಯ ಪ್ರಯೋಜನ ಈ ಸಮಾಜದ ಹಸಿವನ್ನು ಗುರುತಿಸಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕು. ನಮ್ಮ ದೇಶ ಸ್ವತಂತ್ರಗೊಂಡ ಬಳಿಕ ಒಂದು ಪಕ್ಷ 50-55 ವರ್ಷ ನಮ್ಮ ದೇಶವನ್ನಾಳಿತು. ಅದರ ಘೋಷಣೆ ಇಂದಿಗೂ ಜನಜನಿತವಾಗಿದೆ, ಗರೀಬಿ ಹಟಾವೋ ಎನ್ನುವಂತಹದ್ದು. ಆದರೆ ಅಷ್ಟು ದೀರ್ಘ ಆಡಳಿತದ ನಂತರವೂ ಆ ಗರೀಬಿ ಅಳಿಯಲಿಲ್ಲ, ಉಳಿದಿದೆ. ಇನ್ನು ಈ 10 ವರ್ಷಗಳಲ್ಲಿ ನಮ್ಮನ್ನಾಳುತ್ತಿರುವಂತಹ ಸರ್ಕಾರ ಉಳ್ಳವರಿಗೆ ಬೆಣ್ಣೆ ಊಟ, ಹಸಿದವರಿಗೆ ಬಣ್ಣದ ಮಾತು, ಇದನ್ನು ಬಿಟ್ಟರೆ ಬೇರೆ ಏನು ಇವತ್ತು ನಮಗೆ ನೋಡಲಿಕ್ಕೆ ಒಂದು ಭ್ರಮೆಯಲ್ಲಿ ನಮ್ಮನ್ನೆಲ್ಲ ಇಡಲಾಗಿದೆ. ಆ ಭ್ರಮೆ ಎಷ್ಟು ಭಯಾನಕವಾಗಿದೆ ಅಂತ ಹೇಳಿದರೆ ಅದನ್ನು ವಿವರಿಸಲಿಕ್ಕೆ ಇಲ್ಲಿ ಸಮಯ ಇಲ್ಲ. ನಮಗೆ ವಾಸ್ತವ ಬೇಕು. ಯಾರು ನಮ್ಮನ್ನು ಭ್ರಮೆಯಲ್ಲಿ ಬದುಕುವಂತೆ ಬಣ್ಣದ ಮಾತುಗಳಿಂದ ತಮ್ಮ ಸ್ವಾರ್ಥವನ್ನು ಈಡೇರಿಸಿಕೊಳ್ಳಲಿಕ್ಕೆ ಬಯಸುತ್ತಿದ್ದಾರೋ, ಅವನು ಮುಸ್ಲಿಮನಾಗಿದ್ದರೂ, ಅವನು ಯಾವುದೇ ಧರ್ಮೀಯನಾಗಿದ್ದರೂ ದೇಶಕ್ಕೆ ದೊಡ್ಡ ಅಪಾಯ. ನಮಗೆ ವಾಸ್ತವ ಬೇಕು. ನಮ್ಮ ದೇಶ ವಿಶ್ವದಲ್ಲಿ ಮಿಂಚುತ್ತಿರಬಹುದು, ಆದರೆ ಅಂಕಿ ಸಂಖ್ಯೆ ಹೇಳ್ತದೆ ಇವತ್ತಿಗೂ ಒಂದು ದಿನಕ್ಕೆ, ನಾನು ಸುಧಾ ಪತ್ರಿಕೆಯಲ್ಲಿ ನಿನ್ನೆ ಓದಿದ್ದು, ನಾನು ಈಗ ಆಡುವ ಮಾತು ಯಾವುದೂ ನನ್ನ ಮಾತಲ್ಲ, ಅಲ್ಲಿದ್ದಂತಹ ಸಂಗತಿ, ಒಂದು ದಿನಕ್ಕೆ 65 ಲಕ್ಷ ಮಕ್ಕಳು ಒಂದು ಹೊತ್ತು ಊಟ ಮಾತ್ರ ಮಾಡುವುದು. ಯಾವ ಭಾರತವನ್ನು ನಾವು ವಿಶ್ವಗುರು ಮಾಡಲಿಕ್ಕೆ ಹೊರಟಿದ್ದೇವೆ, ಅಲ್ಲಿ 65 ಲಕ್ಷ ಮಕ್ಕಳು ಒಂದು ಹೊತ್ತು ಊಟ ಮಾತ್ರ ಮಾಡುವುದು. ಇನ್ನು 30 ಲಕ್ಷ ಜನ ಒಂದೇ ಹೊತ್ತು ಊಟ ಮಾಡುವುದು. ಅದು ಹೊಟ್ಟೆ ತುಂಬ ಅಲ್ಲ, ಇದು ಸತ್ಯ. ಇದು ಹೀಗಂತ ನಾನು ನಮ್ಮನ್ನಾಳುವ ಸರ್ಕಾರವೇ ಇದಕ್ಕೆ ಹೊಣೆ ಅಂತ ನಾನು ಹೇಳುವುದಿಲ್ಲ. ನನ್ನದು ಹೊಣೆಗಾರಿಕೆ ಇದೆ. ಈ ಸಮಾಜದಲ್ಲಿ ಯಾರು ದುಡ್ಡಿದ್ದವರಿದ್ದಾರೆ ಅವರು ತಮ್ಮ ಕಲ್ಲು ಹೃದಯವನ್ನು ಸ್ವಲ್ಪ ಮಟ್ಟಿಗೆ ಕರಗಿಸಿಕೊಂಡು ಆ ಹಸಿದವರಿಗೆ ಅನ್ನ ನೀಡುವಂತಹ ಕೆಲಸ ಮಾಡಬೇಕು. ಅದು ಯಾವಾಗ ಸಾಧ್ಯ ಆಗ್ತದೆ ಅಂತ ಹೇಳಿದರೆ, ನೀನು ಸ್ವತಃ ಅದನ್ನು ಅನುಭವಿಸು, ಆಗ ಗೊತ್ತಾಗ್ತದೆ. ಅದಕ್ಕಾಗಿ ಇಲ್ಲಿ ಮುಸ್ಲಿಮರಲ್ಲಿ ಕೋಟ್ಯಾಧಿಪತಿಗಳಿದ್ದಾರೆ, ಅಬ್ಜಾಧಿಪತಿಗಳಿದ್ದಾರೆ, ಅವರಿಗೆ ರೋಜಾ ಇಲ್ಲ ಅಂತ ಹೇಳಿದರೆ ಇಲ್ಲ, ಅವರೂ ಇರಬೇಕು, ಅವರು ಮುಖ್ಯವಾಗಿರಬೇಕು. ಇದ್ದು ಹಸಿವನ್ನು ಅನುಭವಿಸಿದಾಗ ಆ ಹಸಿದ ವ್ಯಕ್ತಿಗಳನ್ನು ಗುರುತಿಸಲಿಕ್ಕೆ, ಅವರ ಹಸಿವಿಗೆ ಸ್ಪಂದಿಸಲಿಕ್ಕೆ ಸಾಧ್ಯವಾಗುತ್ತದೆ. ದೇವನ ಹಕ್ಕು ತೀರಿಸಿದಂತಾಗುತ್ತದೆ, ಮಾನವರ ಹಕ್ಕುಗಳನ್ನು ತೀರಿಸಿದಂತಾಗುತ್ತದೆ ಈ ಉಪವಾಸದ ಮೂಲಕ. ಮೂರನೆಯ ಅಂಶ, ನಿಮ್ಮ
ಅರಿಷಡ್ ವರ್ಗಗಳನ್ನು ಅದರ ಮೇಲೆ ಹಿಡಿತ ಸಾಧಿಸಬೇಕು. ಅನ್ನ ನೀರಿನ ಜೊತೆಗೆ ಈ ಅರಿಷಡ್ ವರ್ಗಗಳು ಅಂತ ಹೇಳುವ ಆ ಪಂಚೇಂದ್ರಿಯಗಳ ಮೇಲೂ ನಿಮಗೆ ಹಿಡಿತ ಸಾಧಿಸಲಿಕ್ಕೆ ಸಾಧ್ಯ ಆಗಬೇಕು. ಕೊನೆಯದಾಗಿ ಈ ತಿಂಗಳಲ್ಲಿ ಕುರ್ಆನ್ ಅವತೀರ್ಣಗೊಂಡದ್ದು. ಅದು ಮಾನವ ಜಗತ್ತಿಗೆ ನೀಡುವ ಸಂದೇಶ ಏಕದೇವೋಪಾಸನೆಯ ಸಂದೇಶ. ಎರಡನೆಯದು ಮಾನವ ಸಮಾನತೆಯ ಸಂದೇಶ. ಮೂರನೆಯ ಸಂದೇಶ ಪರಲೋಕ. ಅಮ್ಲಿಲ್ ಇನ್ಸಾನಿ ಮಾ ತಮನ್ನ. ಮನುಷ್ಯ ಬಯಸಿದ್ದೆಲ್ಲವೂ ಇಲ್ಲಿ ಸಿಗಲಿಕ್ಕೆ ಸಾಧ್ಯವಿಲ್ಲ. ನಾನು ಬಯಸಿದ್ದೆಲ್ಲ ನನಗೆ ಸಿಗಬೇಕು ಅಂತ ಹೇಳಿದರೆ ಅದು ಈ ಲೋಕದಲ್ಲಿ ಸಾಧ್ಯವಿಲ್ಲ. ಆದರೆ ಮನುಷ್ಯನ ಬಯಕೆ ತಪ್ಪಲ್ಲ, ಅದು ನಿನಗೆ ಇಲ್ಲಿ ಸಿಗುವುದಿಲ್ಲ. ನಿನಗೆ ಇಲ್ಲಿ ಅದು ಸಿಗಬೇಕು ಅಂತ ಹೇಳಿದರೆ ಅದಕ್ಕೆ ಮತ್ತೊಂದು ಲೋಕವಿದೆ. ಅಲ್ಲಿ ನೀನು ಪ್ರವೇಶ ಮಾಡಬೇಕಾದರೆ ಇಲ್ಲಿ ನಿನಗೆ ಮರಣ ಬರುತ್ತದೆ. ಮರಣವೆಂಬ ದ್ವಾರದ ಮೂಲಕ ನೀನು ಬಯಸುವಂತಹ ಬದುಕನ್ನು ನೀನು ಕಾಣಲಿಕ್ಕೆ ಸಾಧ್ಯ. ನಾನು ಸದಾ ಸುಖಿಯಾಗಿರಬೇಕು, ನಾನು ಸದಾ ನೆಮ್ಮದಿಯಾಗಿರಬೇಕು, ನಾನು ಸದಾ ಯೌವನದಲ್ಲಿರಬೇಕು, ನಾನು ಮರಣವೇ ಇಲ್ಲದಂತಹ ಚಿರಂಜೀವಿಯಾಗಿ ಬದುಕಬೇಕು ಅಂತ ಹೇಳಿದರೆ ಇಲ್ಲಿ ಉತ್ತಮ ಕರ್ಮಗಳನ್ನು ಮಾಡಿ ಮನುಷ್ಯರನ್ನು ಪ್ರೀತಿಸಿ ಜಾತಿ ಮತ ಪಂಥಗಳನ್ನು ಮೀರಿ ಬೆಳೆದು ನೀವು ಬದುಕಬೇಕು. ಚುನಾವಣೆಯ ಈ ಹೊಸ್ತಿಲಲ್ಲಿ ಜಾತಿ ಜನಾಂಗಗಳ ಬೆಂಬಲ ಗಳಿಸಲಿಕ್ಕಾಗಿ ತುಷ್ಟೀಕರಣ ಅನ್ನುವಂತಹ ಒಂದು ಪದ ಭಾರಿ ಭಾರಿ ಬಳಕೆಯಾಗುತ್ತದೆ. ಯಾರ ತುಷ್ಟೀಕರಣ ಮಾಡ್ತಾ ಇದ್ದಾರೋ ಅದಕ್ಕೆ ಒಬ್ಬ ಚಿಂತಕ ಹೇಳುವಂತಹ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ನೀವು ಹಿಂದೂಗಳನ್ನು ಮಾತ್ರ ಪ್ರೀತಿಸಿದರೆ ಹಿಂದೂಗಳು ನಿಮ್ಮ ಜೊತೆ ಇರುತ್ತಾರೆ. ನೀವು ಮುಸ್ಲಿಮರನ್ನು ಮಾತ್ರ ಪ್ರೀತಿಸಿದರೆ ಮುಸಲ್ಮಾನರು ನಿಮ್ಮ ಜೊತೆ ಇರುತ್ತಾರೆ. ಆದರೆ ನೀವು ಮನುಷ್ಯರನ್ನು ಪ್ರೀತಿಸಿದರೆ ಎಲ್ಲರೂ ನಿಮ್ಮ ಜೊತೆ ಇರುತ್ತಾರೆ. ಆ ಮಾನವ ಸಹೋದರತೆಯ ಸಂದೇಶ ರಂಜಾನ್ ಕೊಡಲಿಕ್ಕೆ ಬಂದಿದೆ. ನಾವು ನಮ್ಮ ಸಹೋದರರ ಜೊತೆ ಈ ವಿಷಯಗಳನ್ನು ಹಂಚಿಕೊಳ್ಳುವಂತಹ ಒಂದು ಕಾರ್ಯಕ್ರಮ. ಉಪವಾಸ ಬಿಡುವಂತಹ ಸಮಯ ಬಹಳ ಪಾವನವಾದ ಸಮಯ. ಆ ಸಂದರ್ಭದಲ್ಲಿ ಉಪವಾಸ ಇಲ್ಲದವರು ಉಪವಾಸಿಗನ ಜೊತೆ ಆಹಾರ ಸೇವಿಸಿದರೆ ಉಪವಾಸಿಗನಿಗೆ ಸಿಗುವಷ್ಟೇ ಪುಣ್ಯ ಉಪವಾಸ ಇಲ್ಲದವನಿಗೂ ಸಿಗುತ್ತದೆ ಅಂತ ಪ್ರವಾದಿಗಳು ಹೇಳಿದ್ದು. ಅದೇ ಒಂದು ಪುಣ್ಯದ ಪಾತ್ರಕ್ಕೆ ನಮ್ಮೆಲ್ಲ ಜಾತಿ ಧರ್ಮೀಯರು ನಮ್ಮ ಜೊತೆ ಇರಲಿ ಒಂದು ದಿನದ ಮಟ್ಟಿಗಾದರೂ ಎನ್ನುವಂತಹ ಕಳಕಳಿಯೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಿದ್ದು. ಹೆಚ್ಚು ಸಮಯ ತೆಗೆದುಕೊಂಡಿದ್ದರೆ ಕ್ಷಮಿಸಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ.